ಸೊ ಹಾಯ್, ನಮಸ್ತೆ ಎಲ್ಲರೂ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬ ಧನ್ಯವಾದಗಳು ಹೇಳಬೇಕಂದ್ರೆ ನಿಮಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ವಿಶ್ವಾಸ. ನಾನು ಒಂದು ವಿಡಿಯೋ ಲಾಸ್ಟ್ ಕಾಂತಾರ ಮೂವಿದು ಹಾಕಿದ್ದೆ, ಬರೀ ನೀವು 6 ಜನ ವ್ಯೂ ಮಾಡಿದ್ದೀರಾ. ಬಟ್ ಹಾರ್ಟ್ಲಿ ಹೇಳ್ತೀನಿ ಥ್ಯಾಂಕ್ ಯು. ಅಟ್ಲೀಸ್ಟ್ 6 ಜನ ನೋಡಿದ್ದೀರ ಅನ್ನೋದಕ್ಕಾರ ನಾನು ಹೇಳಬೇಕಿದ್ದನ್ನು. ಹಾಗೇ ಇನ್ನಷ್ಟು ವ್ಯೂ ಮಾಡಿ ದಯವಿಟ್ಟು. ನನಗೆ ಗಿವ್ ಅಪ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಬಟ್ ಒಂದು ವೀಡಿಯೋದಲ್ಲಿ 6, 7, 8 ಬಂತು ಅಂತ ಹೇಳಿ ನಾನು ಇಲ್ಲಿಗೆ ಗಿವ್ ಅಪ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಹೀಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಮತ್ತು ಡೈರೆಕ್ಟ್ ಕಾಂತಾರ ಮೂವಿ ವಿಷಯಕ್ಕೆ ಹೋಗಬೇಕು. ಸೊ ಯಾಕಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಅಂತ ಏನೋ ಇದ್ದರೆ ಅದು ಕಾಂತಾರ ಚಾಪ್ಟರ್ 1 ಮೂವಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಲ್ಯಾಂಗ್ವೇಜಲ್ಲಿದೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಅದರ ಟ್ರೆಂಡಿಂಗ್ ಇದೆ. ಸೊ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ, ಪಬ್ಲಿಕ್ ಇಂಟರ್ವ್ಯೂಗಳಲ್ಲಿ ನೋಡ್ತಾ ಇದ್ದೆ. ಹಿಂದಿ ಮುಂಬೈದಾಗಿರ್ಬೋದು, ತಮಿಳ್ದಾಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಕನ್ನಡ ಬಿಡಿ. ಸೊ ಡೆಫಿನೆಟ್ಲಿ ಕನ್ನಡದವರು ಎಲ್ಲೂ ಯಾವ ಲೆವೆಲು ಇಲ್ಲ, ಆ ಲೆವೆಲಿಗೆ ಹೊಗಳ್ತಿದ್ದಾರೆ. ಅಷ್ಟು ಖುಷಿ ಪಟ್ಟಿದ್ದಾರೆ. ಸಿನಿಮಾ ಹೀಗಿದೆ ಆಗಿದೆ ಪಾಸಿಟಿವ್ ವೇಲಿ ಹೇಳ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಯಿತು ಕಾಂತಾರ ಮೂವಿ ಬಗ್ಗೆ. ಯಾಕಂದರೆ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಸಿನಿಮಾ ಇಷ್ಟು ಮಟ್ಟದಲ್ಲಿ ಗೆದ್ದಿರೋದು. ಸೊ ಖುಷಿಯಾಗೋದು. ಡೈರೆಕ್ಷನ್ನು ಮತ್ತು ಟೆಕ್ನಿಷಿಯನ್ ಟೀಮ್ಗಳಿದೆಯಲ್ಲ, ಸ್ಪೆಷಲಿ ನಾನು ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ, ಆ್ಯಸ್ ಎ ಟೆಕ್ನಿಕಲ್ ಆಗಿ ನಾನು ಬ್ಯಾಕ್ ಎಂಡಲ್ಲಿ ಹೇಗೆ ವರ್ಕ್ ಮಾಡ್ತೀನಿ, ಸಣ್ಣ ಪುಟ್ಟ ಕೆಲಸಗಳು, ಅದು ನನಗೆ ಗೊತ್ತು. ಅದು ದೊಡ್ಡ ಕೆಲಸ ಇನ್ನಷ್ಟಿರುತ್ತೆ ಅಂತ. ಸಿಕ್ಕಾಪಟ್ಟೆ ಕಷ್ಟ. ನಾವು ಒಂದು ಡಿಸೈನ್ ಮಾಡಿ, ವೀಡಿಯೋ ಎಡಿಟ್ ಮಾಡಿ, ಅದಕ್ಕೊಂದು ಒಳ್ಳೆ ಸ್ಕೋಪ್ ಕೊಟ್ಟು ಕೆಲಸ ಮಾಡೋದು ಸುಮ್ಮನೆ ಸುಲಭ ಇರೋದಿಲ್ಲ. ಅದರಲ್ಲೂ VFX ಗ್ರಾಫಿಕ್ಸ್ ಯೂಸ್ ಮಾಡಿ, ಅಥವಾ ಬ್ಯಾಕ್ ಎಂಡಲ್ಲಿ ಸೆಟ್ಗಳೆಲ್ಲ ಕೆಲವು ಟೈಮ್ ಯೂಸ್ ಮಾಡಿ, ಅದೆಲ್ಲ ಈಸಿ ಇಲ್ಲ. ಎವ್ರಿ ಟಫೆಸ್ಟ್ ಜಾಬ್ ಅದು. VFX ಮಾತ್ರ ನಿಮ್ಗೆ ಅನಿಸೋದಿಲ್ಲ, ಏನೋ ರಿಯಾಲಿಟಿ ಸಿಕ್ಕಾಪಟ್ಟೆ. ಯಾಕಂದರೆ ಗೇಮಿಂಗೆಲ್ಲ ಅಷ್ಟು ರಿಯಲ್ ಬಂದಿದೆ. ಗೇಮ್ ಆಡ್ತಿರಲ್ಲ ಅಲ್ಲಿ, ಆ ಗೇಮ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಅಂದರೆ ಗ್ರಾಫಿಕ್ಸ್ ಹಂಗೆ ಬಂದಿದೆ. ಸೊ ಮತ್ತು ಮೂವಿಗಳಲ್ಲಿ ಯಾಕೆ ಇಷ್ಟು ಡೆಲ್ಲಿದೆ ಅಂತ ನಮ್ಗೆ ಅನಿಸ್ಬೋದು. ಬಟ್ ಸುಮಾರು ಬಾಯಲ್ಲಿ ಕೇಳಿದ್ದೆ, ಬಾಹುಬಲಿ ಹೆಂಗಿದೆ ಗೊತ್ತಾ ಮೇಕಿಂಗು, ಹಂಗಿದೆ ಹಿಂಗಿದೆ ಅಂತ ಹೇಳಿದರು. ಆ್ಯಕ್ಚುಲಿ ಬಾಹುಬಲಿ ಆ ಟೈಮಲ್ಲಿ ಆ ಸೆಟ್ಟು ಪಾರ್ಟ್ 1 ಬಗ್ಗೆ ಹೇಳ್ತೀನಿ. ಬಾಹುಬಲಿ ಪಾರ್ಟ್ 1 ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಆದರೆ ಕಾಂತಾರ ಮೂವಿ ಏನಿದೆ, ನಾನು ರಿಯಲಿಯಾಗಿ ಹೇಳ್ತೀನಿ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಇಷ್ಟು ಚೆಂದ, ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ, ನೆಕ್ಸ್ಟು ಸಿನಿಮಾ ಡೈರೆಕ್ಟ್ರುಗಳು ಏನಾದ್ರು VFX ವರ್ಕ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಇದ್ಬಿಡ್ಬೇಕು. ಗುರು ಇದಕ್ಕೂ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡಬೇಕು ನಾವು. ನೋಡಿ ಅವ್ರನ್ನ ಎಷ್ಟು ನ್ಯಾಚುರಲಾಗಿ, ನಿಮ್ಗೆ ಗೊತ್ತಾಗೋದೇ ಇಲ್ಲ ಸೆಟ್ಟು ಅಥವಾ ಗ್ರಾಫಿಕ್ಸಾ ಏನು ಎತ್ತ ಏನೂ ಗೊತ್ತಾಗಲ್ಲ. ಅಷ್ಟು ಅದ್ಭುತವಾಗಿ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೂವಿ ಫಸ್ಟ್ ಆಫಲ್ಲಿ ಸುಮಾರು ಬೇರೆ ಲ್ಯಾಂಗ್ವೇಜ್ ಲೈಕ್ ತೆಲುಗು, ತಮಿಳು ಅವ್ರು ಹೇಳಿದ್ರು ಸ್ವಲ್ಪ ಸ್ಲೋ ಇದೆ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಏನಂದರೆ ಸ್ಟೋರಿ ಬಿಲ್ಡ್ ಮಾಡಲಿಕ್ಕೆ ಅದು ಸಮಯ ತೊಗೊಳತ್ತೆ. ಅದು ತೊಗೊಂಡಿದೆ ಫಸ್ಟ್ ಆಫ್ ಆಲ್. ಸೆಕೆಂಡ್ ಆಫಲ್ಲಿ ನಿಮಗೆ ಅಷ್ಟೇ ಒಂದು ರಿಯಲ್ಲಾಗಿ ಹೇಳಬೇಕು ಒಂದೇ ಒಂದು ಪಾಯಿಂಟಲ್ಲಿ ಅಂದರೆ, ಸತ್ಯ ಏನಂದರೆ ಎಲ್ಲಿ ನೆಗೆಟಿವ್ ಇರುತ್ತೋ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಇದ್ದೇ ಇರುತ್ತೆ. ಸೊ ಅದು ಮಾತ್ರ ಸತ್ಯ. ಅಂದರೆ ಎಲ್ಲಿ ಈ ರಾಕ್ಷಸರು ಮೋಸಗಾರರು ಇರ್ತಾರೋ ಅಲ್ಲಿ ಸತ್ಯ ಧರ್ಮ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ಮೂವಿನೇ ಒಂದು ಸಾಕ್ಷಿ ಅಂತ ಅನ್ನಿಸ್ತು ನನಗೆ. ಅದು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಇದನ್ನು ನಾನು ಹೆಚ್ಚು ಏನು ಮೂವಿ ಬಗ್ಗೆ ಕ್ಲೂ ಆಗಲಿ, ಹಿಂಟಾಗಲಿ, ಉಕ್ಕಾಗಲಿ ಏನೂ ಕೊಡೋದಿಲ್ಲ. ಸೊ ನೀವು ಸಿನಿಮಾ ಮಂದಿರಲ್ಲಿ ಸಿನಿಮಾ ನೋಡಿ ಆವಾಗ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ಹೇಳಿ. ಸೊ ನಿಜವಾಗ್ಲೂ ಗುರು, ಅದ್ಭುತದಲ್ಲಿ ಅದ್ಭುತ ಇದು. ಜನ ಹೌಸ್ಫುಲ್ ಆಗೋದಿಲ್ಲ ಟಿಕೆಟ್. ಬಟ್ ಆದ್ರೂ ಮೂವಿನ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಬಂದಾಗ ನನಗೆ ಇದು ಫಾಸ್ಟಾಗಿ ರಿವ್ಯೂ ಮಾಡಿ ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ ಆಲ್ರೆಡಿ ರಿಲೀಸಾಗಿ 4 days ಆಗಿಬಿಟ್ಟಿತ್ತು. ಸೊ ಸಿನಿಮಾ ದಯವಿಟ್ಟು ಸಿನಿಮಾ ಮಂದಿರಲ್ಲೇ ನೋಡಿ. ಕಾಂತಾರ ಏನಾರ ನಿಮಗೆ OTTಲಿ ಬರುತ್ತೆ ಅಥವಾ ಮೊಬೈಲ್ಗಳಲ್ಲಿ ನಾವು ನೋಡ್ಕೋಬೋದು ಆರಾಮ್ಸಾಗಿ, ಏನಾದರೂ ಇದ್ದರೆ ಬರ್ತುಬಿಡಿ. ಇದನ್ನು ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಸೊ OTTಲಿ ಬಂದರೆ ಅದು ನಂತರ ನೋಡ್ಕೊಳ್ಳಿ 2ನೇ ಬಾರಿ 3ನೇ ಬಾರಿ. ಬಟ್ ಸಿನಿಮಾ ಮಾತ್ರ ಸಿನಿಮಾ ಮಂದಿರಲ್ಲೇ ನೋಡಿ. ನೀವು ಯಾವಾಗ ಮೊಬೈಲಲ್ಲಿ ನೋಡ್ತೀರೋ ಅದು ಇಂಪ್ರೆಷನ್ ಕಡಿಮೆ ಇರುತ್ತೆ ನಿಮಗೆ. ಈ ಮೂವಿ ಚೆನ್ನಾಗಿಲ್ಲ, ಮೂವಿ ಹೀಗಿದೆ, ಸೊ ಈ ಮೂವಿ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಿತ್ತು. ಸೊ ಹಂಗೆ ಬಂದುಬಿಡುತ್ತೆ. ಇಂಪ್ರೆಷನ್ ತುಂಬ ಕಡಿಮೆ. ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಬೇರೆ, ನಿಮ್ಮ ಮೊಬೈಲ್ OTT ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ದಯವಿಟ್ಟು ಥಿಯೇಟರ್ಗಳಲ್ಲಿ ಕೆಲವು ಮೂವಿಗಳನ್ನ ಥಿಯೇಟ್ರಲ್ಲಿ ನೋಡಬೇಕು. ಸೊ ಕಾಂತಾರ ಕೂಡ ನೀವು ಮೂವಿ ಥಿಯೇಟ್ರಲ್ಲಿ ನೋಡೋಂಥ ಸಿನಿಮಾನೇ. ಒಳ್ಳೆ ಥಿಯೇಟರ್ ಅಂತ ಏನಿಲ್ಲ, ಇದು 2D ಮೂವಿ. ನಾವು ಯಾವ ಲೋಕಲ್ ಥಿಯೇಟರ್ ಆಗಿ ಮಲ್ಟಿಪ್ಲೆಕ್ಸ್ ಆಗಲಿ ಎಲ್ಲರೂ ಹೋಗಿ ನೋಡ್ಬೋದು. ಕೆಲವು 3D ಮೂವೀಸ್ಗಳೆಲ್ಲ ಆಬ್ವಿಯಸ್ಲಿ ನಾವು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು, ಆ ಥರ ಸಿಚುವೇಶನ್ಸ್ ಇರುತ್ತೆ. ಸೊ ಎನಿಥಿಂಗ್ ಮೂವಿ ನನಗಂತೂ ಭಾಳ ಮಜಾ ಕೊಡ್ತು. ನೆಕ್ಸ್ಟ್ ಲೆವೆಲ್ ಇತ್ತು ಆ್ಯಕ್ಚುಲಿ. ಎಕ್ಸ್ಪೀರಿಯೆನ್ಸ್ನ ಇದನ್ನು ಶೇರ್ ಮಾಡಬೇಕು ನಿಮ್ಮ ಹತ್ರ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದು. ಇದು ಕಲೆಕ್ಷನ್ ಬಗ್ಗೆ ನಾನು ಮಾತಾಡಬೇಕು ಆ್ಯಕ್ಚುಲಿ. ಮೂವಿ ಕಲೆಕ್ಷನ್ ಬಗ್ಗೆ ಇದು 400 ಕೋಟಿ ಹಾಗೆ ದಾಟಿದೆ ಅಂತ ಕೇಳ್ಪಟ್ಟೆ ನಾನು. 400 crores. ಒಂಬಾಳೆ ಆ್ಯಕ್ಚುಲಿ
ಯಾವುದೋ ಜನದಲ್ಲಿ ಪುಣ್ಯ ಮಾಡಿತ್ತು ಅನ್ಕೋತೀನಿ. ಸೊ ಇವತ್ತು ಅವ್ರ ಮೂವಿ ಯಾವುದೇ ಬಿಟ್ಟರು ಥಿಯೇಟ್ರ್ಗಳಲ್ಲಿ ಕ್ರೋಸ್ ಟುಗೆದರ್ ಓಡುತ್ತೆ. ಅವ್ರು ಖರ್ಚು ಮಾಡೋದ್ಕಿಂತ 10 ಪಟ್ಟು ದುಡ್ಡು ಕೈಗೆ ಬರ್ತದೆ. ಮೇ ಬಿ ಇದು 100 ಕ್ರೋಸ್ಗಂತ ಹೋಗುತ್ತೆ. ಪ್ರೈಮ್ ವಿಡಿಯೋದವರು OTTಲಿ ತೊಗೊಂಡಿದ್ದಾರೆ ಆಲ್ರೆಡಿ. ಯಾಕಂದರೆ ಆಲ್ರೆಡಿ ಹಳೆಯ ವರ್ಷನ್ ಅಂದರೆ ಹಳೆಯ ಕಾಂತಾರ ಅಂದರೆ ಕಾಂತಾರ ಬರೀ ಕಾಂತಾರ ಏನಿತ್ತು ಅದು ಪ್ರೈಮಲ್ಲೇ ತೊಗೊಂಡಿದ್ದು. ಇವಾಗ ಚಾಪ್ಟರ್ 1 ಕೂಡ ಅವರೇ ತೊಗೊಂಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಪ್ರೈಮ್ ಅವರೇ ತೊಗೊಂಡಿದ್ದಾರೆ. ಸೊ ಅವ್ರಿಗೇನು ಸಿನಿಮಾ ಇನ್ವೆಸ್ಟ್ ಮಾಡಿದ್ರು ಪ್ರೊಡ್ಯೂಸರು, ಅದು ಅಲ್ಲೇ OTTಲೇ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ನಿಜವಾಗ್ಲೂ ಹೇಳ್ತೀನಿ, ಗ್ರೇಟೇ. ಒಂದು ದೊಡ್ಡ ಸಿನಿಮಾನ ಇನ್ವೆಸ್ಟ್ ಮಾಡಿ ಅದು ಔಟ್ಪುಟ್ನ ತೊಗೊಂಡು ಬಂದು ಜನದ ಬಳಿ ತಲುಪಿಸಿ, ಜನ ಫೈನಲಿ ಮೂವಿ ವಾವ್ ಅನ್ನೋವರೆಗೂ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರಿಗೆ ಪಕ್ಕ ಅಂತ ಇರುತ್ತೆ. ಬಟ್ ನನ್ನ ಪ್ರಕಾರ ಅದು ಒಂಬಾಳೆ ಅವ್ರಿಗೆ ಅಷ್ಟು ಇರೋದಿಲ್ಲ, ಟೆನ್ಷನ್ ಇರೋಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಸಕ್ಸಸ್ನ ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿವೆ. ಒಂಬಾಳೆಯಿಂದ ಏನೇ ಬಂದ್ರೂ ಜನ ಸಿನಿಮಾ ಮಂದಿರದಲ್ಲೇ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಗ್ಯಾರಂಟಿ ಇದೆ. ಸೊ ಅದಕ್ಕೆ ನಾವು ಮೆಚ್ಚುಗೆ ಪಡೀಲೇಬೇಕು. ಸೊ ಎನಿಥಿಂಗ್ ದಟ್ ಐ ನೆವರ್ ಎಕ್ಸ್ಪೆಕ್ಟೆಡ್, ಈ ಮೂವಿ ಈ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾರನ್ನೇ ಮಾತಾಡ್ಸ್ಲಿ, ಕಾಂತಾರ ಮೂವಿ ಹೋಗಿದ್ದ, ನೋಡಿದ್ದ, ಹೇಗಿದೆ ಗೊತ್ತಾ ಅಂತ ಅವರೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅಷ್ಟು ಎಕ್ಸೈಟ್ಮೆಂಟ್ ಜನಕ್ಕೆ, ಅಷ್ಟು ಕುತೂಹಲ ಇದೆ. ಸೊ ಮೂವಿ ಮಾತ್ರ ಹೇಳ್ತೀನಿ ಗುರು, ಹಿಂಗೆ ಅಮೇಝಿಂಗ್ ಆಗ್ತದೆ. ದಯವಿಟ್ಟು ಸಿನಿಮಾ ಮಂದಿರಲ್ಲೇ ಹೋಗಿ ನೋಡಿ. ನನಗೆ ಗೊತ್ತು ನಮ್ಮ ಸುತ್ತಮುತ್ತನೇ ಸಾಕಷ್ಟು ಜನ ಸಿನಿಮಾ ಮಂದಿರಕ್ಕೆ ಇನ್ನೂ ಹೋಗಿಲ್ಲ ಕಾಂತಾರ ಮೂವಿ ನೋಡಲಿಕ್ಕೆ. ಇವಾಗ ಆಲ್ರೆಡಿ ಥಿಯೇಟರಲ್ಲಿ ಆರಾಮ್ಸೆ ಟಿಕೆಟ್ ಸಿಗ್ತಾಯಿದೆ. ಸೊ ನೀವು ಬುಕ್ಕೇ ಮಾಡಬೇಕು ಅಂತಿಲ್ಲ. ಶನಿವಾರ ಭಾನುವಾರ ಮೇ ಬಿ ಸಿಗೋದು ಕಷ್ಟ ಇರ್ಬೋದು ಹಾಲಿಡೇಸಲ್ಲಿ. ಮಿಕ್ಕಿ ಟೈಮಲ್ಲಿ ಸಿಗ್ತದೆ. ಸ್ಟಾರ್ಟಿಂಗ್ 5-6 ಡೇಸ್ ತುಂಬಾ ಇತ್ತು, ಹೌಸ್ಫುಲ್ ಇತ್ತು. ಸೊ ಇವಾಗ ಬೆಟರ್ ಆಗಿದೆ. ಬಟ್ ಏನಂದರೆ ಫ್ರಂಟ್ ರೋಗೆ ಸಿಗುತ್ತೆ ನೀವು ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ. ಸೊ ಸುಮ್ಮನೆ ಆರಾಮ್ಸೆ ನೋಡಬೇಕು ಅಂದರೆ ಅದು ಬ್ಯಾಕ್ ಎಂಡಲ್ಲಿ ಅಥವಾ ಲೋಕಲ್ ಥಿಯೇಟ್ರ್ಗಳಲ್ಲಿ ನೀವು ಹೋಗಿ ಸಿನಿಮಾ ಮಂದಿರಲ್ಲಿ ಸಿನಿಮಾ ನೋಡ್ಬೋದು. ಖಾಲಿ ಇದೆ ಸಿನಿಮಾ ಥಿಯೇಟ್ರಲ್ಲಿ. ಸೊ ರೆಸ್ಪಾನ್ಸ್ ಅಂತೂ ಏನು ಕೇಳೋಂಗಿಲ್ಲ, ನೆಕ್ಸ್ಟ್ ಲೆವೆಲ್. ಸಂತೋಷ್ ಥಿಯೇಟ್ರ್ಗಳಲ್ಲಿ ನೋಡಿದ್ರೆ ನೀವು ಅದು ಹೌಸ್ಫುಲ್ ಬೋಲ್ಡ್ ಅಂತೂ ಇನ್ನೂ ತೆಗ್ದಿಲ್ಲ ಅಂತ ಕೇಳ್ಪಟ್ಟೆ ನಾನು. ಕಂಪ್ಲೀಟ್ ಹೌಸ್ಫುಲ್ ಇದೆ. ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಎಷ್ಟು ಕುತೂಹಲ ಇದೆ, ಎಷ್ಟು ಜನ ಅದು ಎಕ್ಸ್ಪೆಕ್ಟ್ ಮಾಡಿದ್ರು. ಮತ್ತು ಆ ಮೂವಿ ನಾನು ಎಕ್ಸಲ್ಲಿ ನೋಡಿದ್ದೆ, ಅಂದರೆ ಟ್ವಿಟರ್ ಇವಾಗ ಎಕ್ಸ್ ಆಗಿದೆಯಲ್ಲ, ಅದರಲ್ಲಿ ಟ್ವಿಟ್ ಮಾಡಿದ್ದಂಥ ಒಂಬಾಳೆ ಪ್ರೊಡಕ್ಷನ್ ಅವರು ತುಂಬ ಸಲ ಏನು ಮಾಡಿದ್ದಾರೆ ಅವರು, ಲೈಕ್ ಪ್ರಮೋಷನ್ಗಳನ್ನ ಡಿಫ್ರೆಂಟ್ ಟೈಪ್ ಆಫ್ ಆ್ಯಂಗಲಲ್ಲಿ ಮಾಡಿದ್ದಾರೆ. ಯಾವುದೋ ಮಲ್ಟಿಪ್ಲೆಕ್ಸಲ್ಲಿ, ಇದು ಐನಾಕ್ಸ್ ಲೈಕ್ ಐಮ್ಯಾಕ್ಸಲ್ಲಿ ಔಟ್ಸೈಡ್ ಹಾಕಿರೋವಂಥ ದೊಡ್ಡ ಬ್ಯಾನರ್ ನೋಡಿದೆ. ಮತ್ತು ಯಾವುದೋ ಮೆಟ್ರೋ ಸ್ಟೇಷನ್ ಒಂದು ಮೆಟ್ರೋಲಿ ಫುಲ್ ಕಾಂತಾರ ಪೋಸ್ಟರ್ ಹಾಕಿರೋದು ನೋಡಿದೆ. ಸೊ ಡಿಫ್ರೆಂಟ್ ಮಾರ್ಕೆಟಿಂಗ್ ಮಾಡಿದ್ದಾರೆ. ಒಂದು ಬಿಸ್ನೆಸ್ ಆಗಲಿ, ಒಂದು ಸಿನಿಮಾ ಆಗಲಿ, ಆ್ಯಕ್ಚುಲಿ ಸಿನಿಮಾನೂ ಒಂದು ಬಿಸ್ನೆಸ್ಸೇ. ಸೊ ಅವ್ರಿಗೆ ಇರೋಂಥ ಥಿಂಗ್ ಏನಂದರೆ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ನ ಚೆನ್ನಾಗಿ ಯೂಸ್ ಮಾಡಿದ್ರೆ ಮಾತ್ರ ರೀಚ್ ಆಗೋಕ್ಕಾಗೋದು. ಅದು ಚೆನ್ನಾಗಿ ಒಂಬಾಳೆ ಗೊತ್ತಿದೆ. ಸೊ ಒಂಬಾಳೆ ಪ್ರೊಡಕ್ಷನ್ ಅವ್ರಿಗೆ ಅದು ತಲೆಯಲ್ಲಿ ಸಖತ್ತಾಗಿದೆ. ಸೊ ನಾನು ನೋಡಿದಾಗ ವಾವ್ ಅನಿಸಿದ್ದು ನನಗೆ ಅದೇನೆ. ಯಾಕಂದರೆ ಮಾರ್ಕೆಟಿಂಗಲ್ಲಿ ಈಸಿ ಇಲ್ಲ. ಒಂದು ಪ್ರಾಡಕ್ಟ್ ಅಥವಾ ಒಂದು ಪ್ರಚಾರ ಮಾಡಬೇಕು ಏನಾದರೂ ಅಂತ ಹೇಳಿದ್ರೆ ಅದು ಔಟ್ಪುಟ್ ತುಂಬ ಕಷ್ಟ. ಒಂದು ಮಾರ್ಕೆಟಿಂಗ್ ಮಾಡಿ ಜನ ಸೆಳೆಯೋದು. ಜನ ಬಂದುಬಿಡ್ತಾರೆ ಫಸ್ಟ್ 2 ಡೇಸ್ ಅಥವಾ ಫಸ್ಟ್ ಡೇ ಸೆಕೆಂಡ್ ಡೇ. ಅಲ್ಲಿ ಸಿನಿಮಾ ಏನೋ ನೆಗೆಟಿವ್ ಹೊಡೆದ್ರೆ ಮುಗೀತು ಕತೆ. ಸೊ ಇದು ಕಾಂತಾರ ಹಂಗಾಗಿಲ್ಲ. ಯಾಕಂದರೆ ಒಂಬಾಳೆ ಅವರು ಸುಮ್ಮನೆ ಇನ್ವೆಸ್ಟ್ ಮಾಡಲ್ಲ. ಅದು ವ್ಯಕ್ತಿ, ಸ್ಟೋರಿ, ಡೈರೆಕ್ಷನ್ ಇವ್ರನ್ನೆಲ್ಲ ನೋಡಿಕೊಂಡು ಆ ಟೀಮ್ ಹೇಗಿದೆ, ಅವ್ರು ಹೇಗೆ ಬಿಲ್ಡ್ ಮಾಡ್ಕೋತಾರೆ ಅನ್ನೋದು ಅವ್ರು ಬಿಡ್ತಾರೆ ನನ್ನ ಪ್ರಕಾರ. ಸೊ ನನಗಂತೂ ಖುಷಿ ಆಯಿತು, ಒಂದು ಸಿನಿಮಾ ಇಷ್ಟು ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ರನ್ ಆಗಿದೆ. ಸೊ ಈ ವರ್ಷದ ಬಿಗ್ ಬ್ಲಾಕ್ ಬಾಸ್ಟರ್ ಆದರೆ ಕಾಂತಾರ ಸೆಕೆಂಡ್ ಬಿಗ್ ಬಾಸ್ಟರ್ ಆಗ್ತದೆ, ಬ್ಲಾಕ್ ಬಾಸ್ಟರ್ ಆಗಿದೆ. ಸೊ ಕಾಂತಾರ ಫಸ್ಟ್ ಇರುತ್ತೆ ಅನ್ಕೋತೀನಿ. ಯಾಕಂದರೆ ಇದು ಆಸಮ್, ಇದು 100 ಕ್ರೋರ್ಸ್ ದಾಟಿಬಿಟ್ಟಿದೆ. ಸೊ 100 ಕ್ರೋರ್ಸ್ ದಾಟಲಿಕ್ಕೆ ಟೈಮ್ ತೊಗೊಂಡ್ರು. ಬಟ್ ಕನ್ನಡ ಸಿನಿಮಾ 100 ಕ್ರೋರ್ಸ್ ದಾಟಿದೆ ಅನ್ನೋದು ಫಸ್ಟ್ ಹೆಮ್ಮೆ. ಎರಡನೇದು ಕಾಂತಾರ ಮೂವಿ ಇದು 1000 ಕ್ರೋರ್ಸ್ ದಾಟಬೇಕು. ಸೊ ಒಂದು ಬಿಲ್ಡ್ ಇರುತ್ತೆ. ಕನ್ನಡ ಮೂವಿ ಅಂದರೆ ಸ್ವಲ್ಪ ಇವಾಗ ತಿರುಗಿ ನೋಡೋ ಥರ ಆಯಿತು. ಅಂದರೆ ಬರೀ ರಾಕಿಂಗ್ ಸ್ಟಾರ್ KGF ಒಂದೇ ಆಗಿರಲಿಲ್ಲ, ಇವಾಗ ಕಾಂತಾರನೂ ಒಂದಾಗಿದೆ, ಸೋನೂ ಆಗಿದೆ. ಮತ್ತು ಇನ್ನಷ್ಟು ಕನ್ನಡ ಸಿನಿಮಾ ಹೇಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಎನಿಥಿಂಗ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿ ಆರೈಸಿ ನನ್ನ ವೆಲ್ಕಮ್ ಮಾಡಿದ್ದಕ್ಕೆ. ಸೊ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ, ವಿತ್ ಬೆಲ್ ಐಕಾನ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ವಿಶ್ವಾಸ ನನಗೆ ಇನ್ನಷ್ಟು ಬೇಕು, ಅಂದರೆ ಮೋಟಿವೇಶನ್ ಆಗುತ್ತೆ ನನಗೆ. ಬಟ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತು ಅಲ್ಲಿವರೆಗೂ ಸಿಗೋಣ, ಮತ್ತೆ ಬಾಯ್.